ಮಹಾದೇವಿ ಮಹಾದೇವಿ ಕದಂಬವನ ಚಾರಿಣಿ ಮುನಿ ಕದಂಬ ಕಾದಂಬಿನಿ ನಿತಂಬಜಿತ ಭೂಧರ ಸುರ ನಿತಂಬಿನಿ ಸೇವಿತಾ ನೀವು ನನ್ನ ಗೆಳತಿ ತ್ರಿಪುರ ಸುಂದರಿಯಲ್ಲಿ ಅವಳು ಬಂದಿಲ್ಲ, ನಾನು ಅವಳು ಗೆಳತಿ. ಈಗ ನಾನು ಬಂದಿದ್ದೀನಲ್ಲ, ಹೇಳು, ಏನು ನಿನ್ನ ಕೋರಿಕೆ? ಅವ್ರ್ಯಾಕೆ ಬಂದಿಲ್ಲ? ಅವಳಿಗೆ ನಿನ್ನ ಮೇಲೆ ಸಿಟ್ಟು. ನೀನೇನು ಕೇಳ್ತೀಯ ಅಂತ ಅವಳಿಗೆ ಗೊತ್ತು. ನೀನು ಕೇಳುತ್ತನ್ನ ಅವಳ ಕೈಲಿ ನಡೆಸ್ಕೊಡೋದಕ್ಕಾಗಲ್ಲ. ಅದಕ್ಕೆ ಅವಳಿಗೆ ನಿನ್ನ ಮೇಲೆ ಬೇಸರ. ಅವಳಿಗೆ ನಿನ್ನ ಮೇಲೆ ಬೇಸರ ತೀರೋವರೆಗೂ ಅವಳು ಬರಲ್ಲ. ನಿನ್ನ ಕೋರಿಕೆ ಏನು ಅಂತ ನನ್ನನ್ನೇ ಕೇಳು. ಪಾಪ ಅಲ್ವಾ ಸೌಗಂಧಿ, ಅವಳಿಂದ ನನಗೆ ತೊಂದರೆ ಆಗಿದೆ ಅಂತ ನಿಮ್ಗಳ ಭಾವನೆ. ಆದರೆ ಅವಳಿಂದ ನನಗೆ ಉಪಕಾರನೂ ಆಗಿದೆ. ನಾನು ಮತ್ತಷ್ಟು ಗಟ್ಟಿಯಾಗಿದ್ದೀನಿ ಅಲ್ವಾ? ನೀನು ರಾಕ್ಷಸನ ದುಷ್ಟನ ಸಂಹಾರ ಮಾಡಿದ್ದಕ್ಕೆ ಅಲ್ವಾ ನಿನ್ನನ್ನು ದೇವಿ ಅಂತ ಎಲ್ಲರೂ ಪೂಜೆ ಮಾಡೋದು? ನೀನು ಸಹಾಯ ಮಾಡ್ತೀಯ ಅಂತಾನೆ ಅಲ್ವಾ ಎಲ್ಲ ಭಕ್ತರು ನಿನ್ನ ನಂಬಿ ಬರೋದು? ಅದಕ್ಕೆ ನಾವು ಭಕ್ತರನ್ನ ಕಾಯೋದು, ದುಷ್ಟರನ್ನ ಶಿಕ್ಷಿಸೋದು. ನಿನಗೆ ಏನು ಸಹಾಯ ಬೇಕಾದರೂ ಕೇಳು, ತಥಾಸ್ತು ಅಂತೀನಿ. ಆದರೆ ದುಷ್ಟರನ್ನ ಮತ್ತಷ್ಟು ದುಷ್ಟತನ ಮಾಡೋದಕ್ಕೆ ಶಕ್ತಿ ಕೊಡು ಅಂತ ಮಾತ್ರ ಕೇಳಬೇಡ. ಹಾಗಂತ ಒಳ್ಳೆಯರಾಗೋದಕ್ಕೆ ಕ್ಷಮೆನೇ ಇಲ್ವಾ? ನೀನು ಕ್ಷಮೆ ನೀಡದೆ ಅವರಿಗೆಲ್ಲ ಶಿಕ್ಷೆ ಕೊಡ್ತಾನೇ ಇದ್ರೆ ಅವರು ಬದಲಾಗಿ ಒಳ್ಳೆಯವರಾಗೋದು ಯಾವಾಗ ತಾಯಿ? ಅದಕ್ಕೆಲ್ಲ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಾಗಿದೆ. ಇನ್ನೇನೇ ಮಾಡಿದ್ರೂ ಆ ಸೌಗಂಧಿ ಬದಲಾಗಲ್ಲ. ಅದು ಹುಟ್ಟುಗುಣ. ನಿನಗೆ ಮೋಸ ಮಾಡಿ ಹುಚ್ಚು ಕಾಡಿಗೆ ಕರ್ಕೊಂಡು ಹೋಗಿ ನಿನ್ನನ್ನೇ ಹುಚ್ಚಿಯನ್ನಾಗಿ ಮಾಡಬೇಕು ಅಂತ ಪ್ರಯತ್ನ ಪಟ್ಲು. ಅವಳು ಮಾಡಿದ ಮೋಸಕ್ಕೆ ಅವಳೇ ಹುಚ್ಚಿಯಾಗಿ ಈಗ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ ತಾನೇ. ಅದು ಅವಳ ಹಣೆಯಲ್ಲಿ ಬರೆದಿರೋ ಕರ್ಮ. ಅದನ್ನು ಬದಲಾಯಿಸು ಅಂತ ಮಾತ್ರ ಕೇಳ್ಕೋಬೇಡ. ನೀನು ಮುಂದೆ ಮಾಡಬೇಕಾಗಿರೋ ಕರ್ತವ್ಯದ ಕಡೆ ಗಮನ ಕೊಡು. ಇನ್ನು ಕಡೆಯದಾದ ಪಂಚಲಿಂಗವನ್ನು ತರೋ ಜವಾಬ್ದಾರಿ ನಿನ್ನ ಮೇಲಿದೆ. ಆ ಕಡೆ ಇರಲಿ ನಿನ್ನ ಗಮನ. ಅದೆಲ್ಲ ಆಗತ್ತೆ, ಅದಕ್ಕೆಲ್ಲ ನೀನು ನನಗೆ ದಾರಿ ತೋರಿಸ್ತೀಯ. ಆದ್ರೆ ಮೊದಲು ನನ್ನ ಗೆಳತಿ ಸೌಗಂಧಿ ಚಿಂತೆ ನನಗೆ. ಅವಳೆಲ್ಲ ತಪ್ಪುಗಳನ್ನು ಮನ್ಸಿ ಮತ್ತೆ ಒಳ್ಳೆ ಬುದ್ಧಿ ತುಂಬು ತಾಯಿ. ಆ ಎಲ್ಲ ಶಕ್ತಿ ನಿನಗಿದೆ ತಾಯಿ. ದಯವಿಟ್ಟು ಇದೊಂದೇ ಒಂದು ನನಗಾಗಿ ನೆರವೇರಿಸು. ಅಸಾಧ್ಯವಾದದ್ದನ್ನು ಬೇಡ್ತಿದ್ಯಾ ನೀನು? ಅವಳನ್ನು ಇನ್ನು ಕ್ಷಮಿಸೋದಿಕ್ಕೆ ಸಾಧ್ಯವೇ ಇಲ್ಲ. ಸೌಗಂಧಿ ಮಾಡಿದ ತಪ್ಪಿಗೆ ಆಗಲೇ ಅವಳು ಶಿಕ್ಷೆನ ಅನುಭವಿಸಿದಾಳೆ. ಮಕ್ಕಳು ಮಾಡಿದ ತಪ್ಪನ್ನ ಅಮ್ಮನ ಕ್ಷಮಿಸ್ಬೇಕು ಅಲ್ವಾ? ಸೌಗಂಧಿ ಇನ್ನೂ ಚಿಕ್ಕವಳು, ಅವಳನ್ನ ದಯವಿಟ್ಟು ಮೊದಲಿನಾಗಿ ಮಾಡು ತಾಯಿ. ನಿನಗೆ ಇನ್ನೇನು ಹೇಳಿದ್ರು ಅರ್ಥವಾಗೋದಿಲ್ಲ. ಮಕ್ಕಳು ಮಕ್ಕಳಾಗಿರಬೇಕು. ಅವಳ ಹುಚ್ಚತನವನ್ನು ನಾವೀಗ ಸರಿ ಮಾಡುವುದಕ್ಕೆ ಆಗೋಲ್ಲ. ನೀನು ಮತ್ತೆ ಮತ್ತೆ ಅದೇ ವಿಷಯವನ್ನು ಹೇಳ್ತಿರಬೇಡ. ಅವಳನ್ನು ಸರಿ ಮಾಡಿದ್ರೂ ಅವಳು ಬದಲಾಗೋದಿಲ್ಲ. ಇದು ಮುಂದೇನು ಅವಳು ಬದಲಾಗೋಲ್ಲ. ಅಮ್ಮ ತಾಯಿ ತ್ರಿಪುರ ಸುಂದರಿ ಹೋಗ್ಬೇಡಮ್ಮ. ಅಮ್ಮ ತಾಯಿ.
ಒಳ್ಳೆ ಬುದ್ಧಿ ಕೊಡು, ಅವಳನ್ನ ಕಾಪಾಡು ತಾಯಿ. ನಿನ್ನ ಮಗಳು ನಿನಗೆ ಬೇಡ್ಕೊಂತಿದ್ದಾಳೆ, ಕಾಪಾಡು ತಾಯಿ ಸೌಗಂಧಿನ. ಬರಲ್ವಾ? ಮಹಾತಾಯಿ ಹೀಗೆ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೆ ಎಂತೆಂಥ ಕಷ್ಟ ಬಂದಾಗಲೇ ಸಹಾಯ ಮಾಡಿದ್ದಾಳೆ. ಒಂದೊಂದ್ಸತಿ ನನ್ನ ಜೀವ ಹೋಗುವಾಗಲೇ ನಂಗೆ ಸಹಾಯ ಮಾಡಿದ್ಲು. ಈಗ ಇವಳಿಗೆ ಹಠ ಮಾಡ್ತಿದ್ದಾಳೆ. ಬಹುಶಃ ನಾನು ಹಿಂದಿನ ಸತಿ ಅಮ್ಮನೂರಿಗೆ ಬರ್ಬೇಡ ಅಂತ ಹೇಳಿದ್ನಲ್ಲ, ಅದಕ್ಕೆ ನನ್ನ ಕೋಪ ಮಾಡ್ಕೊಂಡು ಹೀಗೆ ಮಾಡ್ತಿದ್ದಾಳ. ಮಗು, ಬಾಯ್. ಏನು ಮಗು, ಅಮ್ಮನವ್ರು ಕೋಪ ಮಾಡ್ಕೊಂಡ್ರು ಅಂತ ನಿನಗೆ ನೀನೇ ಹುಚ್ಚಿ ಥರ ಮಾತಾಡ್ಕೊಂತಿದ್ಯಾ? ನಾನು ಇನ್ನೇನು ಮಾಡಲಿ? ನಾನು ಕೇಳಬಾರ್ದನ್ನು ಕೇಳಿಲ್ಲ, ಅದು ನನ್ನ ಸ್ವಾರ್ಥಕ್ಕೂ ಕೇಳಿಲ್ಲ. ನನ್ನ ಗೆಳತಿ ಸೌಗಂಧಿಗೆ ಬುದ್ಧಿ ಭ್ರಮಣೆ ಆಗಿದೆ, ಅದಕ್ಕೆ ಅವಳಿಗೆ ವಾಸಿ ಮಾಡಮ್ಮ ಅಂತ ಕೇಳ್ಕೊಂತಿದ್ದೆ ಅಷ್ಟೆ. ಎಷ್ಟು ಜನ ಬಂದು ಹರಕೆ ತೀರ್ಸೋದು, ಅವರು ನನ್ನ ಮಕ್ಕಳಿಗೆ ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಅಲ್ವಾ? ಊರಿಗೆ ಒಳ್ಳೇದಾಗ್ಲಿ ಅಂತ ಈ ತಾಯಿಗೆ ಉತ್ಸವ ಜಾತ್ರೆ ಎಲ್ಲ ಮಾಡ್ತಾರೆ. ಆಗೆಲ್ಲ ಆ ಅಮ್ಮನವ್ರು ಬಂದು ತಥಾಸ್ತು ಅನ್ನಲ್ವಾ? ಈ ವಾದವನ್ನು ಮಾಡಬೇಕಿತ್ತು ಆ ಮಹಾತಾಯಿ ಮುಂದೆ. ಇದನ್ನೆಲ್ಲ ಹೇಳೋಣ ಅನ್ನೋಷ್ಟೊತ್ತಿಗೆ ಹೊರಟೆ ಹೋದ್ಲು ಆ ಮಹಾತಾಯಿ. ಅಮ್ಮನೇ ಮಕ್ಕಳ ಮೇಲೆ ಮುನಿಸ್ಕೊಂಡ್ರೆ ಇನ್ಯಾರನ್ನ ಕೇಳೋದು? ಕಾದಿ ಕಾಪಾಡಿ ಅಂತ ಅಮ್ಮನ ಹತ್ರ ಅಲ್ವಾ ಬರೋದು? ಅಮ್ಮನೇ ಕೋಪ ಮಾಡ್ಕೊಂಡು ಕೂತ್ರೆ ಮಕ್ಳಿನ ಎಲ್ಲಿಗೆ ಹೋಗ್ಬೇಕು? ಹೀಗೆ ನಮಗೆ ನಾವೇ ಮಾತಾಡ್ತಾ ಹುಚ್ಚರಾಗಿ ಹೋಗೋದಷ್ಟೇ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಬೇಕಾಗಿದ್ದು ನ್ಯಾಯ ತಾನೇ? ನಿನ್ನ ಗೆಳತಿ ತಪ್ಪು ಮಾಡಿದ್ರು, ಅದಕ್ಕೆ ಶಿಕ್ಷೆ ಅನುಭವಿಸ್ಲಿ ಅಂತ ಅಮ್ಮನವ್ರ ಇಚ್ಛೆ. ಅವಳ ತಪ್ಪಿಂದ ಕಷ್ಟ ಅನುಭವಿಸಿದ್ದು ನಾನು. ಈಗ ಅವಳ ಪರವಾಗಿ ನಾನೇ ಕ್ಷಮೆ ಕೇಳ್ತಿದ್ದೀನಿ ಅಲ್ವಾ? ಆಗ್ಲಾರು ಕದಿಕರ ತೋರಿಸ್ಬೇಕು ಅಲ್ವಾ ಆ ತಾಯಿ? ಚಿಕ್ಕವರು ತಪ್ಪು ಮಾಡಿದಾಗ ದೊಡ್ಡವರು ಕ್ಷಮಿಸ್ಬೇಕು, ಅದೇ ಧರ್ಮ ಅಲ್ವಾ? ಹೇಗೆ ಆದ್ರೂ ಸರಿ, ಏನಾದ್ರೂ ಸರಿ, ನಾನು ಸೌಗಂಧಿನ ಗುಣಪಡಿಸಲೇಬೇಕು. ನಿಮ್ಮನ್ನ ನೋಡಿದ್ರೆ ತಿಳಿದವ್ರಂಗೆ ಕಾಣಿಸ್ತಿದ್ದೀರಿ, ನೀವು ಏನಾರ ನಂಗೆ ಸಹಾಯ ಮಾಡ್ತೀರಾ? ಮಾಡಬಹುದು. ನಾನು ನಿನಗೆ ಸಹಾಯ ಮಾಡೋದಕ್ಕಿಂತ ಮತ್ತೆ ನೀನು ಅಮ್ಮನವ್ರನ್ನ ಹೋಲಿಸ್ಕೊಂಡು ಅಮ್ಮನವ್ರನ್ನ ಶಾಂತ ಮಾಡಿದ್ರೆ ಅವಳೇ ನಿನಗೆ ಸಹಾಯ ಮಾಡ್ಬೋದು. ಅದಕ್ಕೂ ಒಂದು ದಾರಿ ಇದೆ. ಹೇಳಿ ಸ್ವಾಮಿ, ಅದೇನು ದಾರಿ ಅಂತ? ನಾನೇ ಮಾಡ್ತೀನಿ ಅದನ್ನ. ಅದಷ್ಟೇ ಕಷ್ಟ ಆದ್ರೂ ಸರಿ, ನಾನು ಮಾಡೇ ಮಾಡ್ತೀನಿ. ಹೇಳಿ. ತುಂಬ ದಿನಗಳಿಂದ ಪೂಜೆನೂ ಮಾಡದೆ, ಯಾರೂ ಏನೂ ಮಾಡದೆ
ಶಕ್ತಿ ಕಳ್ಕೊಂಡಿರೋ ಒಂದು ಪಾಳು ಬಿದ್ದಿರೋ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗಿ ಶಕ್ತಿ ದೇವತೆಗೆ ಪೂಜೆ ಸಲ್ಲಿಸಿದರೆ ಮತ್ತೆ ಆ ಸಾನ್ನಿಧ್ಯದಲ್ಲಿ ಶಕ್ತಿ ಬೆಳಗುತ್ತದೆ. ಮಹಾತಾಯಿ ಮನಸ್ಸು ಶಾಂತವಾಗುತ್ತೆ. ಶಾಂತವಾದ ಮಹಾತಾಯಿ ನಿನ್ನ ಆಸೆನ ನೆರವೇರಿಸ್ಬೋದು. ಆಗ್ಲಿ ಸ್ವಾಮಿ, ನೀವು ಹೇಳಿದ್ದನ್ನೆಲ್ಲ ಮಾಡ್ತೀನಿ. ಎಲ್ಲದ ಹೇಳಿ ಆ ದೇವಸ್ಥಾನ ಎಲ್ಲಿದ್ರು ಸರಿ, ನಾನು ಹೋಗೋದಕ್ಕೆ ಸಿದ್ಧವಾಗಿದ್ದೀನಿ. ನಾಳೆ ಬೆಳಿಗ್ಗೆ ಊರಾಚೆ ಇರೋ ಮಾರಮ್ಮ ದೇವಸ್ಥಾನದ ಹತ್ರ ಬಾ. ಬರಬೇಕಾದ್ರೆ ಆ ಹುಚ್ಚಿಡ್ದಿರೋ ಹುಡುಗಿನೂ ಕರ್ಕೊಂಡು ಬಾ. ದೊಡ್ಡವರು ಯಾರೂ ಬರ್ಕೊಂಡು ನಾನು ಆ ನಿಗೂಢವಾಗಿರೋ ಮಹಾತಾಯಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಮುಂದಾಗೋದೆಲ್ಲ ಅಮ್ಮನವ್ರ ಇಚ್ಛೆ. ಆಗ್ಲಿ ಸ್ವಾಮಿ, ನನ್ನ ಆಸೆಗೆ ದಾರಿ ತೋರಿಸೋದ್ರಿಂದ ಇನ್ಮೇಲೆ ನೀವೇ ನನ್ನ ಗುರುಗಳು. ನಾನು ಇನ್ನು ಬರ್ತೀನಿ. ರಶ್ಮಿ ಅಮ್ಮ, ರಶ್ಮಿ ಅಮ್ಮ, ರಶ್ಮಿ ಅಮ್ಮ, ರಶ್ಮಿ ಅಮ್ಮ, ಬೇಗ ನನ್ನ ಬ್ಯಾಗ್ ತಂದ್ಕೊಡಿ. ನನಗೆ ಗೊತ್ತಾಗ್ತಿದೆ. ಯಾಕೆ ಕೂತ್ಯಾ? ಹಂಗೆ ಕೈ ಕಾಲು ಬಿದ್ದೋಗ್ಬಿಡ್ಬೇಕು. ಇರು, ನಾನು ಹೋಗಿ ತಂದು ಕೊಡ್ತೀನಿ. ಏನು ಏನು ಏನು? ನೀನು ನನಗೆ ಚೀಲ ತಂದ್ಕೊಡ್ತೀಯ? ನೀನು ನನಗೆ ಚೀಲ ತಂದ್ಕೊಳ್ಸೋತಿಗೆ ನಾಳೆ ರಾತ್ರಿ ಆಗಿರುತ್ತೆ. ಏ, ಇಷ್ಟು ದಿವಸ ಆ ರಶ್ಮಿ ಮನೆ ಬರ್ತಿದ್ಲ ನಿಂಗೆ ಬ್ಯಾಗ್ ತಂದು ಕೊಡಕ್ಕೆ? ನಾನಲ್ವ ತಂದು ಕೊಡ್ತಿದ್ದಿದ್ದು. ಅಯ್ಯೋ, ಸುಮ್ಮನೆ ಕುತ್ಕೋ ಅಜ್ಜಿ. ನನಗೆ ಅಷ್ಟೆಲ್ಲ ಮಾತಾಡೋಷ್ಟು ಪುರ್ಸೊತ್ತಿಲ್ಲ. ಸುಮ್ಮನೆ ಕುತ್ಕೋ ನೀನು. ರಶ್ಮಿ ಅಮ್ಮ, ಬಂದೇ ಇರಮ್ಮ. ಅದ್ ಎಷ್ಟು ಅವಸರ ಮಾಡ್ತೀಯಾ? ತಗೋ ನೋಡು, ಇವತ್ತು ನಿನ್ ಶಾಲೆ ಮೊದಲೇ ದಿವಸ. ಎಲ್ಲ ಒಳ್ಳೇದಾಗ್ಲಿ. ಮೊದಲು ಅಮ್ಮನವ್ರ ಗುಡಿಗೆ ಹೋಗಿ ಆಮೇಲೆ ಶಾಲೆಗೆ ಹೋಗು, ಸರಿನಾ? ಸರಿ ರಶ್ಮಿ ಅಮ್ಮ, ನಾನು ಬರ್ತೀನಿ ಅಜ್ಜಿ. ಏ, ಮೆಲ್ಲಿಗೆ ಕಡೆ ನಿಧಾನ ಬಿದ್ಕಿದ್ ಬಿಡ್ತೀಯ. ಹೇಳಿ ಅಡಿ ಸಾಕಾಗೋಗ್ಬಿಡುತ್ತೆ ನನಗಂತೂ. ನನ್ನ ಕ್ಷಮಿಸ್ಬಿಡ್ರಿ ರಶ್ಮಿ ಅವರೇ. ಹಿರಣ್ಮೈ ಕಾರಣಾಗಿದ್ದಕ್ಕೆ ನೀವೇ ಕಾರಣ ಅಂತ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ. ನಿಮ್ಮ ಜೊತೆ ನಿಮ್ಮ ತಾಯಿ ಜೊತೆ ಕೆಟ್ಟಾಗಿ ನಡ್ಕೊಬಿಟ್ಟೆ. ಇದನ್ಯಾವ್ದನ್ನೂ ಮನ್ಸಿಗೆ ಹಾಕೋಬೇಡಿ, ನಂಗೆ ಕ್ಷಮಿಸ್ಬಿಡಿ. ನಿಮ್ದೇನು ತಪ್ಪಿಲ್ಲ ಬಂಗಾರಿ ಅವರೇ, ತಪ್ಪೆಲ್ಲ ನಂದೆ. ನೀವು ಕ್ಷಮಾಪಣೆ ಕೇಳೋ ಅಗತ್ಯ ನಿಮಗಿಲ್ಲ. ಗಂಡ್ಮಕ್ಳು ಹೆಣ್ಮಕ್ಳು ಹಿಂದೆ ಬಿದ್ದು ಮದ್ವೆ ಆದ್ರೆ ಹೆಣ್ಮಕ್ಳು ಹೇಳ್ದಂಗೆ ಕೇಳ್ತಾರಂತೆ. ಯಾಕೆ ಹೇಳಿ? ಮುಲಾಜಿರುತ್ತಲ್ವಾ, ಅದಕ್ಕೆ. ಆದ್ರೆ ಇಲ್ಲಿ ನಾನು ನಿಮ್ಮ ಹಿಂದೆ ಬಿದ್ದು ಮನ್ಸಾರಿ ಪ್ರೀತಿಸಿ ಮದ್ವೆ ಆಗಿದ್ದೀನಲ್ಲ, ಅದಕ್ಕೆ ಹೆಚ್ಚಿನ ಅಧಿಕಾರ ನಿಮಗೆ ನನ್ನ ಮೇಲೆ. ತಾಲಿ ಕಟ್ಟಿದ ಹೆಂಡತಿ ಅಂತಾನೂ ನೋಡ್ದೆ ತಟ್ಟಂತ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರಲ್ವಾ, ಅದೇ ನನಗೆ ದುಃಖ ಆಗಿದ್ದು. ನನ್ನಿಂದ ತಪ್ಪಾಗಿದೆ ಅಂತ ಒಪ್ಕೊಂಡಲ್ಲ, ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ್ತ ಮತ್ತೊಂದಿಲ್ಲ. ನೀವೇ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ನೀವು ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಬಂಗಾರಿ ಅವರೇ? ನಮ್ಮಿಬ್ಬರಿಗೂ ಮತ್ತೊಂದು ಮಗು ಆದ್ರೆ ನಾನು ಹಿರಣ್ಮೈನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ನಿಮಗೆ ಅನುಮಾನ ಬಂದಿತ್ತು. ಆಗ್ಲೇ ನಾನು ಇನ್ನೊಂದು ಮಗುನ ಹಡಿಬಾರ್ದು ಅಂತ ಗರ್ಭಧಾರಣೆ ಚಿಕಿತ್ಸೆ ಮಾಡ್ಕೊಳಕ್ ಹೊರಟಿದ್ದೆ. ನೆನ್ಪಿದ್ಯಾ? ಇದೆಲ್ಲ ಮರ್ತೋಗಿದ್ದೀರಾ ಬಂಗಾರಿ ಅವರೇ? ನೀವು ಏನು ಬೇಕಾದರೂ ಅನ್ನಿ ನನ್ನ. ನಾನು ಕೋಪದಲ್ಲಿದ್ದಾಗ ಮಂಚನೆ ಆಗಿರೋಂಥ ಗೊತ್ತು ತಾನೆ ನಿಮಗೆ. ಅವತ್ತು ದುಡ್ಡಿನಿಂದ ಏನೆಲ್ಲ ಅನಾಹುತ ಆಯಿತು, ನಿಮ್ಗೆ ಎಷ್ಟು ನೋವಾಯಿತು ಅಂತ ನಂಗೆ ಗೊತ್ತಿದೆ. ನನಗಿಂತ ನನ್ನ ಮಗಳು ಹಿರಣ್ಮಯಿ ನಿಮ್ಮನ್ನು ತುಂಬ ಹಚ್ಕೊಂಡಿದ್ದಾಳೆ. ಅವಳೇ ನಿಮ್ಮನೆ ಕರ್ಕೊಬಂದಿದ್ದು. ನಾನು ಮಾಡಿದ ತಪ್ಪು ಅಂತ ಗೊತ್ತಿದ್ದಿಲ್ಲ ಅಲ್ವಾ ನಿಮ್ಮಮ್ಮ ಅವತ್ತೆಷ್ಟು ಅವಮಾನ ಮಾಡಿದ್ರು ಒಂದು ಮಾತು ಆಡದೆ ಸಹಿಸ್ಕೊಂಡಿದ್ದು. ನನಗೂ ಅಷ್ಟೇ ಬಂಗಾರಿ ಅವರೇ. ಹಿರಣ್ಮೈ ನಮ್ಮ ಮನೆಯವ್ರಿಗೂ ಬಂದು ರಶ್ಮಿ ಅಮ್ಮ ನಮ್ಮ ಜೊತೆ ಬಾ ಅಂತ ಹೇಳಿದ್ದಕ್ಕೆ ನಾನು ಬಂದಿದ್ದು. ನಮ್ಮ ಅಮ್ಮನ ಮುಂದೆ ನಿಮ್ಮ ಪರ ವಹಿಸ್ಕೊಂಡಿದ್ದು. ನನಗೂ ಅವತ್ತು ನಿಮ್ಮಷ್ಟೇ ಕೋಪ ಇತ್ತು. ನಿಮ್ಮ ಮುಖ ಇನ್ಯಾವತ್ತೂ ನೋಡಬಾರ್ದು ಅಂತಾನೆ ಅನಿಸಿತ್ತು. ಆದರೆ ಏನು ಮಾಡಲಿ, ಹಿರಣ್ಮೈ ಮುಖ ನೋಡಿದ ತಕ್ಷಣ ನನ್ನ ಮನ್ಸು ಕರಗ್ತು. ಅದಕ್ಕೆ ಬಂದೆ. ಆಯಿತು ಬಿಡಿ,
ನನ್ನ ಮೇಲಲ್ಲ ಅಂದರೂ ನನ್ನ ಮಗಳ ಮೇಲಿನ ಕನಿಕರದಿಂದ ಆದರೂ ವಾಪಸ್ ಬಂದ್ರಲ್ಲ, ಅದಕ್ಕೆ ನಿಮ್ಗೆ ಧನ್ಯವಾದ. ನೋಡಿ, ಇನ್ನು ಮುಂದೆ ಹಿರಣ್ಮೈಗೆ ತಾಯಿ ಸ್ಥಾನದಲ್ಲಿ ನಿಂತು ನಾನು ನೋಡ್ಕೋತೀನಿ. ಅವಳಿಗೆ ಯಾವುದೇ ರೀತಿ ಕೊರತೆ ಬರಬಾರ್ದು, ಹಾಗೆ ನೋಡ್ಕೋತೀನಿ. ಆದರೆ ನಿಮ್ಮಿಂದ ನಾನು ಏನು ನಿರೀಕ್ಷಿಸಲ್ಲ. ಅದೇ ರೀತಿ ನೀವು ನನ್ನಿಂದ ಏನು ನಿರೀಕ್ಷಿಸಬೇಡಿ. ಅಂದರೆ ನಿಮ್ಮ ಮಾತಿನ ಅರ್ಥ? ಇನ್ನು ಮುಂದೆ ನೋಡೋರ್ ಕಣ್ಣಿಗೆ ಮಾತ್ರ ನಾವಿಬ್ರು ಗಂಡ ಹೆಂಡ್ತಿ. ಅದ್ರ ಹೊರತಾಗಿ ನಮ್ಮಿಬ್ಬರ ಮಧ್ಯೆ ಬೇರೆ ಯಾವ ಸಂಬಂಧನೂ ಇರಲ್ಲ. ದಯವಿಟ್ಟು ಹೀಗಿರೋದಕ್ಕೆ ನೀವು ಸಹಕರಿಸಿ. ಇವಳೇನು ಮೊದಲನೇ ದಿನನೇ ಶಾಲೆಗೆ ತಡವಾಗಿ ಬರ್ತಿದ್ದಾಳಲ್ಲ. ಎಲ್ಲರೂ ಆಗಲೇ ಹೋದ್ರು. ಅವ್ರ ಅಜ್ಜಿ ಜೊತೆ ತರಲೆ ಮಾಡಿ ಅವ್ರ ಅಪ್ಪನ ಮುದ್ದು ಮಾಡಿ ಬರೋ ಅಷ್ಟಿಗೆ ಶಾಲೆನೇ ಮುಗ್ದಿರತ್ತೆ. ಅಪ್ಪ ಸದ್ಯ ಬಂದ್ಲು. ತಡವಾಗಿ ಬಂದೆ ಅಂತ ನನ್ನ ಬೈಕೋತಾ ಇದೆಯಾ? ಇನ್ನೇನು ಮತ್ತೆ, ಎಲ್ಲರೂ ಶಾಲೆಗೆ ಹೋಗಾಯ್ತು. ಇಷ್ಟೊತ್ತಿಗೆ ಪ್ರಾರ್ಥನೆನೂ ಮುಗ್ದಿರತ್ತೆ. ಬಾ ಹೋಗೋಣ. ವೀಣಾ, ಅದು ಈಗ ಮಾತ್ ಬೇಡ, ದಾರಿಲಿ ಹೋಗ್ತಾ ಮಾತಾಡೋಣ. ನಡಿ. ಅದು ಇವತ್ತು ನಾನು ಶಾಲೆಗೆ ಹೋಗ್ತಿಲ್ಲ ಕಣೆ ವೀಣಾ. ನಾವು ಶಾಲೆಗೆ ಹೋಗ್ತಿಲ್ವಾ? ಯಾಕೆ ಹೋಗ್ತಿಲ್ಲ? ಶಾಲೆ ಚೀಲ ಎಲ್ಲ ತಗೊಂಡ್ ಬಂದಿದ್ಯಲ್ಲ, ಬಾರೆ ಹೋಗೋಣ. ನಮ್ಮ ಸೌಗಂಧಿ ಇದ್ದಾಳಲ್ವಾ, ಅವಳು ಹುಚ್ಚನ್ನ ಬಿಡಿಸೋದಿಕ್ಕೆ ಒಂದು ದಾರಿ ಸಿಕ್ಕಿದೆ ಕಣೆ. ಅವಳು ಹುಚ್ಚನ್ನ ಗುಣಪಡಿಸಿ ಅವಳನ್ನು ಶಾಲೆಗೆ ಕರ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡಿದ್ದೀನಿ. ಅದಕ್ಕೆ ಇವತ್ತೊಂದೇ ಒಂದು ದಿವಸ ಶಾಲೆ ತಪ್ಪಿಸ್ಕೊಂಡ್ರೆ ಪರವಾಗಿಲ್ಲ. ಆಮೇಲೆ ನಾವು ವರ್ಷ ಪೂರ್ತಿ ಜೊತೆಯಾಗೇ ಇರ್ಬೋದು ಅಲ್ವಾ? ನಿಜವಾದ ಸ್ನೇಹಿತೆ ಅಂದ್ರೆ ನೀನೇ ಕಣೆ. ನಿನ್ ಶತ್ರುಗೂ ನೀನ್ ಕೇಟ್ ಬಯಸಲ್ಲ ನೋಡು. ಅವಳು ಚೆನ್ನಾಗಿರ್ಲಿ, ಒಳ್ಳೇದಾಗ್ಲಿ ಅಂತ ಎಷ್ಟು ಕಷ್ಟಪಡ್ತೀಯಾ? ನಿಂಗೆ ಎಷ್ಟೋ ಸತಿ ತೊಂದರೆ ಕೊಟ್ಲು, ಒಂದೊಂದು ಸತಿ ನಿನ್ನ ಜೀವಕ್ಕೆ ಅಪಾಯ ತಂದು. ಅಂಥದ್ರಲ್ಲೂ ಅವಳು ಹುಚ್ಚಿನ ಬಿಡ್ಸೋಕೆ ಪ್ರಯತ್ನ ಪಡ್ತಿದ್ಯಲ್ಲ, ನಿನ್ನ ನನ್ನ ಸ್ನೇಹಿತೆ ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಆಗ್ತಿದೆ. ಅದೇನು ಮಾಡ್ತೀಯೋ ಮಾಡ್ಕೋ, ನನಗೆ ಶಾಲೆಗೆ ಗೊತ್ತಾಗ್ತಿದೆ, ನಾನು ಹೋಗ್ತೀನಿ. ಏ ನಿಂತ್ಕೋ ವೀಣಾ. ವಿಷಯ ಏನಪ್ಪ ಅಂದರೆ ಇವತ್ತು ನೀನು ಶಾಲೆಗೆ ಹೋಗ್ತಿಲ್ಲ. ನಾನು ಶಾಲೆಗೆ ಹೋಗ್ಬಾರ್ದಾ? ಯಾಕೆ? ಹುಚ್ಚ ಹಿಡ್ದಿರೋದು ಅವಳಿಗೆ, ಬಿಡಿಸ್ಬೇಕಾಗಿದ್ದು ನೀನು. ನಿಮ್ಮಿಬ್ರ ಮಧ್ಯೆ ನಾನು ಯಾಕೆ ಶಾಲೆ ತಪ್ಪಿಸ್ಕೊಳ್ಳಿ? ನಾನು ಶಾಲೆಗೆ ಹೋಗ್ತೀನಿ. ವೀಣಾ, ಅವಳು ಹುಚ್ಚನ್ನೇ ಬಿಡಿಸೋದಕ್ಕೆ ನನಗೆ ನಿನ್ನ ಸಹಾಯನೂ ಬೇಕು ಕಣೆ. ಅವ್ರ ಮನೆಯಿಂದ ಯಾರಿಗೂ ಗೊತ್ತಾಗದೇ ಇದ್ದಂಗೆ ಸೌಗಂಧಿನ ಕರ್ಕೊಂಬರ್ಬೇಕು. ಆಮೇಲೆ ಅವಳನ್ನ ಊರಾಚೆ ಇರೋ ಮಾರಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡೋಗ್ಬೇಕು. ಅಲ್ಲೊಬ್ರು ತಾತ ಸಿಗ್ತಾರೆ. ಅವ್ರು ನಮಗೆ ಸೌಗಂಧಿ ಹುಚ್ಚು ಬಿಡಿಸೋದಿಕ್ಕೆ ದಾರಿ ತೋರಿಸ್ತಾರೆ. ಅದೆಲ್ಲ ಆಗ್ಬೇಕು ಅಂದ್ರೆ ನನಗೆ ನಿನ್ನ ಸಹಾಯ ಬೇಕು. ನೀನಿಲ್ದೆ ನನ್ನೊಬ್ಳಿಗೆ ಏನು ಮಾಡೋಕ್ಕಾಗಲ್ಲ. ಓ ಸರಿ, ಹಾಗಾದ್ರೆ ನಡಿ ಹೋಗೋಣ. ನಿನ್ನ ಒಳ್ಳೆ ಕೆಲಸಕ್ಕೆ ನಾನು ಯಾವತ್ತೂ ಜೊತೆಗಿರ್ತೀನಿ.